ನಾನಿವತ್ತು ನನ್ನ ಬರ್ತ್ಡೇ ಇರೋದ್ರಿಂದ ನಾನು ಅಳಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸೇವ್ ಮಾಡಿಕೊಂಡು ನನ್ನ ಮಗನೂ ನೋಡಿಕೊಂಡು ಇವಾಗ್ಲೂ ಜಾಬ್ ಮಾಡಿಕೊಂಡು ಒಂದು ಏನೋ ತೊಗೊಳ್ತಾ ಇದ್ದೀನಿ ಅಂತಂದರೆ ಒಂದು ಗೈಸ್ ಫೈನಲಿ 17 Pro Max ತೊಗೊಂಡೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ದೀಪ ಸಂತೋಷ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಒಂದು ಸ್ಪೆಷಲ್ ಡೇ, ನನ್ನ ಬರ್ತ್ಡೇ ಇರೋದಕ್ಕೋಸ್ಕರ ನಾನು ಒಂದು ಸ್ಪೆಷಲ್ ನನ್ನ ಹಸ್ಬೆಂಡು ಸ್ವಲ್ಪ ಹಾಕ್ತಾಯಿದ್ದಾರೆ ಸ್ಪೆಷಲ್ ಗಿಫ್ಟ್ನ ಮಾಡ್ಕೋತಾ ಇದ್ದೀನಿ. ನನ್ನ ಹಸ್ಬೆಂಡ್ ಕಡೆಯಿಂದನೂ ನನ್ನ ಕಡೆಯಿಂದ ಇಬ್ಬರು ಸೇರಿಕೊಂಡು ಇದು ಮಾಡ್ಕೊಳ್ತಾ ಇದ್ದೀವಿ. ಲೈಕ್ ಇದು ಬರ್ತ್ಡೇ ಗಿಫ್ಟು, ಸೆಲ್ಫ್ ಗಿಫ್ಟು, ಬರ್ತ್ಡೇ ಗಿಫ್ಟ್ ಅಂತಲೇ ಅನ್ಕೋಬೋದು. ಸೊ ಫೈನಲ್ಲಾಗಿ ನಾನು iPhone 17 Pro Maxನ ತೊಗೊಳ್ತಾ ಇದ್ದೀನಿ. ತುಂಬ ದಿನದಿಂದ ಇದು ಕನಸಿತ್ತು ನನಗೆ, iPhone 17 Pro Max ತೊಗೋಬೇಕು, ಇಲ್ಲ ಪ್ರೋನಾದರೂ ತೊಗೋಬೇಕು, Pro Max ಆದರೂ ತೊಗೋಬೇಕಂತ. ಇಷ್ಟು ದಿನ ನಾನು ಯೂಸ್ ಮಾಡಿದ್ದು 13, 16 ನಾರ್ಮಲ್ ಫೋನ್, 2 ಕ್ಯಾಮ್ರಾಸ್ ಇರುತ್ತಲ್ಲ ಆ ಫೋನ್ನ ಯೂಸ್ ಮಾಡಿದ್ದೀನಿ. ಬಟ್ ಇವಾಗ ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂತ ಹೇಳಿಬಿಟ್ಟು ನಾನು 17 Pro Maxನ ತೊಗೊಳ್ತಾ ಇದ್ದೀನಿ. 256 GB ಇಲ್ಲಾಂದರೆ 512 GBನ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲಿ ಹೋಗಿ ಪ್ರೈಸು ಏನು ಎತ್ತ ಎಲ್ಲ ನೋಡಿಕೊಂಡು ತೊಗೊಳ್ಳೋಣ ಅಂತ. ಹಾಗಾಗಿ ಸೊ ಇವಾಗ ಆಲ್ಮೋಸ್ಟ್ 4 o'clock ಆಗಿದೆ, ಈವ್ನಿಂಗು, ಫ್ರೈಡೇ. ಸೊ ಹೋಗ್ತಾ ಇದ್ದೀವಿ ಗೈಸ್. ಹೋಗಿಬಿಟ್ಟು ಅಲ್ಲೆಲ್ಲ ಡಿಸ್ಕಸ್ ಎಲ್ಲ ಮಾಡಿಕೊಂಡು ಆಮೇಲೆ ಫೋನ್ನ ತೊಗೊಂಡು ಬರೋದು. ಫೈನಲ್ ಆಗಿ ಇವತ್ತು iPhone 17 Pro Maxನ ತೊಗೊಳ್ತಾ ಇದ್ದೀನಿ ಗೈಸ್. ಐ ಆಮ್ ಸೋ ಎಕ್ಸೈಟ್ಮೆಂಟ್. ಜಾಸ್ತಿ ಖುಷಿ ಆಗ್ತಿದೆ ನನಗೆ ಇವಾಗ, ಅಷ್ಟು ಖುಷಿ ಆಗ್ತಿದೆ. ಫೈನಲ್ ಆಗಿ ನಾನು ತೊಗೋಬೇಕು ಅಂದಿದ್ದು ಈ ವರ್ಷ ಕನಸು ಈಡೇರ್ತಾ ಇದೆ ಅಂತಲೇ ಅನ್ಕೋಬೋದು. ಬಿಕಾಸ್ ಸುಮಾರು ವರ್ಷದಿಂದ ಅಂದ್ಕೊಳ್ತಾ ಇದೆ ತೊಗೋಬೇಕು ಅಂತ. ಸ್ವಲ್ಪ ಸಾಲ್ಟೇಜ್ ಆಗಿತ್ತು ಅಮೌಂಟು. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ಗೆ ನೀವು ಹಾಕಿ ಸ್ವಲ್ಪ ಅಂತ ಹೇಳಿದ ತಕ್ಷಣ ಹ್ಞೂ ಅಂತ ಹೇಳಿಬಿಟ್ಟು ಒಪ್ಕೊಂಡ್ರು. ನನ್ನ ಸೇವಿಂಗಲ್ಲಿ ನಾನು iPhone 17 Pro Maxನ ತೊಗೊಳ್ತಾ ಇದ್ದೀನಿ. ಸೊ ಜಾಬ್, ನನ್ನ ಮಗು ಆಗಿದ್ಮೇಲೆ ಜಾಬ್ ಮಾಡಿಕೊಂಡು ಅದರಲ್ಲಿ ಸೇವ್ ಮಾಡಿಕೊಂಡು ನನ್ನ ಮಗನೂ ನೋಡಿಕೊಂಡು ಇವಾಗ್ಲೂ ಜಾಬ್ ಮಾಡಿಕೊಂಡು ಒಂದು ಏನೋ ತೊಗೊಳ್ತಾ ಇದ್ದೀನಿ ಅಂತಂದರೆ ಒಂದು ಹ್ಯಾಪಿನೆಸ್ಸು, ಲೈಕ್ ಎಮೋಷನ್ಸ್ ಎಲ್ಲದೂ ಇರುತ್ತೆ. ನಾನಿವತ್ತು ನನ್ನ ಬರ್ತ್ಡೇ ಇರೋದ್ರಿಂದ ನಾನು ಅಳಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದ್ರೂ ಕೂಡ ಬಂದುಬಿಡುತ್ತೆ ಅದು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಫೈನಲ್ ಆಗಿ iPhone 17 Pro Maxನ ತೊಗೋತಾ ಇದ್ದೀನಿ ಗೈಸ್. ಸೊ ಹೋಗೋಣ ಬನ್ನಿ, ನನ್ನ ಔಟ್ಫಿಟ್ ತೋರಿಸ್ತೀನಿ ಇವಾಗ, ಬನ್ನಿ ಫ್ರೆಂಡ್ಸ್. ನೋಡಿ, ಇದೇ ನನ್ನ ಔಟ್ಫಿಟ್ಟು ಬರ್ತ್ಡೇಗೆ ಜಸ್ಟ್ ಐಫೋನ್ ತೊಗೊಳಕ್ಕೆ ಅಂತ ಈ ಔಟ್ಫಿಟ್ನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಕೇಕ್ ಕಟ್ಟಿಂಗ್ ಎಲ್ಲ ಬೇರೆ. ಸೊ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಬನ್ನಿ ಗೈಸ್, ಹೋಗೋಣ. ಸೊ ಗೈಸ್, ಫೈನಲಿ ವಿ ಆರ್ ಹಿಯರ್, ರಿಲಯನ್ಸ್ ಡಿಜಿಟಲ್. ನೋಡಿ, ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಏನು ಎತ್ತ ಅಂತ ಎಲ್ಲ ತಿಳ್ಕೊಂಡು ಮತ್ತೆ ಅಪ್ಡೇಟ್ ಮಾಡ್ತೀನಿ ನಿಮಗೆ ವೆರಿ ಸೂನ್. ಹೌದು, ಯಾವಾಗ ಬರುತ್ತಂದ್ರೆ ಸರ್? ಇವತ್ತು ಸಿಗಲ್ಲ ಮೇಡಮ್, ನಾಳೆ ಸಿಗ್ಬೋದು ಇಲ್ಲ ಅಂತೇಳಿಲ್ಲ. ಅದು ಸ್ಟಾಕ್ ಬರ್ತಾ ಇರೋದೇ ನಾಳೆ. ಅದು ಹೇಳ್ತಾರೆ, ಇವಾಗಲೇ ಕಾಲ್ ಮಾಡೋಣ. ಲಕ್ಷ ಪಾಪ ಗೈಸ್, ಇಲ್ಲಿಗೆ ಬಂದಿದ್ದೀವಿ. ಸ್ಟೋರಲ್ಲಿ ಖಾಲಿ ಆಗಿದೆ, ಆರೆಂಜ್ ಕಲರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. iPhone Pro Max ಇಲ್ಲ, ಆರೆಂಜ್ ಕಲರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬ್ಲೂ ಕಲರ್ ಮತ್ತು ವೈಟ್ ಕಲರ್ ಇದೆ, ಸಿಲ್ವರ್ ಕಲರ್ ಇದೆ ಅಂತ ಹೇಳ್ತಿದ್ದಾರೆ. ನಂಗೆ ಇಷ್ಟ ಇಲ್ಲ ಅದು. ಸೊ ಆರೆಂಜೇ ಇಷ್ಟ ಆಗಿದೆ. ಸೊ ಅದಕ್ಕೋಸ್ಕರ ನೋಡೋಣ. ಸೊ ಗೈಸ್ ಫೈನಲ್ ಆಗಿ ಬಂತು
ಐಫೋನ್ 17 Pro Max ಆರೆಂಜ್ ಕಲರ್. ಸೊ ಇವಾಗ ಬಿಲ್ಲಿಂಗ್ ಎಲ್ಲ ಆಗ್ತಾಯಿದೆ. ಸೊ ಫೈನಲ್ ಆಗಿ ಇಸ್ಕೊಳ್ಳುವಾಗ ಮತ್ತೆ ಬ್ಲಾಗ್ನ ಮಾಡ್ತೀನಿ ಗೈಸ್. ನೋಡಿ ಒಂದು ಸತಿ ತೋರಿಸ್ತೀನಿ ಏನೆಲ್ಲ ಪ್ರೋಸೆಸ್ ಆಗ್ತಿದೆ ಅಂತ. ನೋಡಿ ನನ್ನ ಹಸ್ಬೆಂಡ್ ಪೇ ಮಾಡ್ತಿದ್ದಾರೆ. ನನ್ನ ಮಗಳಿಗೆ ಇಲ್ಲಿ ಫೋನ್ ಕೊಟ್ಟಿದ್ದೀನಿ. ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾಳೆ. ಅವಳಿಗೆ ಬ್ಯಾಗು ಅದರಲ್ಲಿ ಅವಳಿಗೆ ನೆಸಸರಿ ಇದೆ ಅದೇ ತೊಗೊಂಬಂದಿದ್ದೀನಿ. ಫೈನಲಿ ಹಿಯರ್ ತೋರಿಸ್ತೀನಿ ಗೈಸ್ ಫೋನು. ಒಂದೇ ನಿಮಿಷ. ಇದು Pro Max ನೋಡಿ. ಇದು ಬಂದ್ಬಿಟ್ಟು ಜಸ್ಟ್ ಪ್ರೋ. ಇದು 17 ಇದು 16, ಇದು 17, ಇದು ನೋಡಿ ಇರೋದು ಫೈನಲ್. ಸೊ ಗೈಸ್ ಫೈನಲಿ ಆಯಿತು ಬಿಲ್ಲಿಂಗ್. ಫೈನಲ್ ಆಯಿತು ಗೈಸ್. ಐ ಆಮ್ ಸೋ ಹ್ಯಾಪಿ. ಎಷ್ಟು ವರ್ಷದ ಕನಸು ಇವತ್ತು ನೆನೆಸಾಯಿತು. ಯಾಕ ಅಮೆಝಾನ್ ಪೇನು ಆಗ್ತಿಲ್ಲ, ಫ್ಲಿಪ್ಕಾರ್ಟ್ ಏನು ಆಗ್ತಿಲ್ಲ. ನೀನು ಅದು ತಗೊಬಂದಿಲ್ಲ ಕಾರ್ಡ್ ಇನ್ನೊಂದು ಆಗಿ. ಸೊ ಗೈಸ್ ಫೈನಲಿ 17 Pro Max ತಗೊಂಡೆ. ಆರೆಂಜ್ ಕಲರ್ ನೋಡಿ ಹೇಗಿದೆ ಅಂತ. ಇವಾಗ ಅನ್ಬಾಕ್ಸ್ ಮಾಡಬೇಕು. ಸೊ ಅದನ್ನು ಕೂಡ ನಾನು ಮಾಡ್ತೀನಿ ನೋಡಿ. ಬಾರಿಸ್ತಾಯ್ತಾ? ಸೊ ಇವಾಗ ಅನ್ಬಾಕ್ಸ್ ಮಾಡ್ತೀನಿ ಗೈಸ್. ಮಾಡಿಬಿಟ್ಟು ಸಿಗ್ತೀನಿ. ಅದು ಶಾರ್ಟ್ ವೀಡಿಯೋಗೋಸ್ಕರ ಮಾಡ್ತಾಯಿದ್ದೀನಿ. ಆಮೇಲೆ ಸಿಗ್ತೀನಿ ನಿಮಗೆ. ತಡಿ. ಫೈನಲಿ ಅನ್ಬಾಕ್ಸ್ ಮಾಡಿ ಆಯಿತು ನೋಡಿ. ಹಿಯರ್ ಇಸ್ ಮೈ ಫೋನ್ ಫೈನಲಿ. ಸೊ ಫ್ರೆಂಡ್ಸ್ ಫೈನಲ್ ಆಗಿ ರಿಲಯನ್ಸ್ ಡಿಜಿಟಲಲ್ಲಿ ಐಫೋನ್ನ ತೊಗೊಂಡಾಯಿತು. ಮನೆಗೆ ಬಂದಾಯಿತು. ಹಾಗೆ ಡ್ರೆಸ್ ಎಲ್ಲ ಕಳೆದ್ಬಿಟ್ಟು ಹಾಗೆ ನನ್ನ ತಂಗೀರು ಬಂದರು ಮನೆಗೆ ಕೇಕೆಲ್ಲ ಕಟ್ ಮಾಡಿಸೋಣ ಅಂತ. ಸೊ ನಾವು ಬರೋದು ಆಲ್ಮೋಸ್ಟ್ 9 o'clock ಆಗಿಬಿಟ್ಟಿತ್ತು ಮನೆಗೆ. ಆಮೇಲೆ ಬಂದುಬಿಟ್ಟು ಕುಕ್ಕಿಂಗ್ ಎಲ್ಲ ಮಾಡಿ ಅವ್ರಿಗೆಲ್ಲ ಊಟ ಬಡಿಸ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿ ಎಂಜಾಯ್ ಮಾಡಿಕೊಂಡು ಇವಾಗ ಬಂದು ಆಲ್ಮೋಸ್ಟ್ 10:30 ಆಗಿದೆ. ವ್ಲಾಗ್ನ ಎಂಡ್ ಮಾಡೋಣ ಅಂತ ಬಂದೆ. ಹಾಗೆ ಐಫೋನ್ ಬಗ್ಗೆ ನಾನು ಏನು ಐಫೋನ್ 17 Pro Max ತೊಗೊಂಡಿದ್ದೀನಲ್ವ, ಇದು 256 GB. ನೆಕ್ಸ್ಟು ಯಾವಾಗಾದರೂ ಮತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳ್ಳೋಣ ಅಂತ, ಇನ್ನೂ ಸ್ವಲ್ಪ ಗ್ರೋ ಆಗಬೇಕು ಆವಾಗ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು, ಸಾಕು ನನಗೆ ಇಷ್ಟು ಅಂತ ಹೇಳಿಬಿಟ್ಟು 256 GB ತೊಗೊಂಡೆ. ತುಂಬಾ ಚೆನ್ನಾಗಿದೆ ಗೈಸ್, ಸಖತ್ತಾಗಿದೆ ನೋಡಿ. ಫೈನಲ್ ಆಗಿ ಐ ಆಮ್ ಸೋ ಹ್ಯಾಪಿ. ನನ್ನ ಹಸ್ಬೆಂಡ್ಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ಅವರು ಸ್ವಲ್ಪ ಅಮೌಂಟ್ನ ಶೇರ್ ಮಾಡಿಬಿಟ್ಟು ಕೊಡಿಸಿದಾರಲ್ವ, ಆಯಿತು ತಗೋ ಹೋಗು ಅಂತ ಹೇಳಿದ್ದೇ ಒಂದು ಗ್ರೇಟ್ ನನಗೆ. ಬಿಕಾಸ್ ತುಂಬ ದಿನದಿಂದ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ, ತೊಗೋತೀನಿ ಅಂತ. ಸೊ ಫೈನಲ್ ಆಗಿ ಆ ಡೇ ಇವತ್ತು ಆಯಿತು. 17 Pro Max ಆರೆಂಜ್ ಕಲರ್
ಕ್ಯಾಮ್ರಾ ಕ್ವಾಲಿಟಿ ಸಖತ್ತಾಗಿದೆ ಗೈಸ್. ಯಾರಾದರೂ ಇನ್ನೂ ತೊಗೋಬೇಕು ಅನ್ನೋರು ವೆಯ್ಟ್ ಮಾಡಬೇಡಿ, ತೊಗೊಳ್ಳಿ. ಸಖತ್ತಾಗಿದೆ ಕ್ಯಾಮ್ರಾ ಆಗಲಿ, ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಸಖತ್ತಾಗಿದೆ ಗೈಸ್. ಅದು ನಾನು ಮುಟ್ಟಿದ್ರೇ ಒಂದು ಎಷ್ಟು ಚೆಂದ ಗೊತ್ತಾ. ಸೊ ಇದ್ರದ್ದು ಬಿಲ್ ಕೂಡ ಇದೆ. ಇವಾಗ EMI ಥರ ಹಾಕಿಸ್ಕೊಂಡು ಮಂತ್ಲಿ ಪೇ ಮಾಡೋ ಥರ ಹಾಕಿಸ್ಕೊಂಡು ಮಾಡ್ಕೊಂಡಿದ್ದೀವಿ. ಸೊ ನಂದು ಓಲ್ಡ್ ಫೋನ್ ಏನಿದೆ ಅಲ್ವಾ, ಅದು ಬಂದುಬಿಟ್ಟು iPhone 16 ಇತ್ತು ನನ್ನ ಹತ್ರ. ಅದು ಬಂದುಬಿಟ್ಟು 50,000ಗೆ ಎಲ್ಲ ಆಫರ್ ಗಿಫರ್ ಎಲ್ಲ ಹೋಗಿಬಿಟ್ಟು 50,000ಗೆ ಅವರು ತೊಗೊಂಡ್ರು. ಸೊ ಮ್ಯಾಲಿಂದ ಅಮೌಂಟ್ ಏನಿರುತ್ತಲ್ವ ಅದನ್ನು ನಾವು ಪೇ ಮಾಡಿದ್ದು. ತುಂಬಾ ಚೆನ್ನಾಗಿದೆ ನನ್ನ ಫೋನ್. ಮತ್ತು ಫುಲ್ ಖುಷಿ ಆಗಿಬಿಟ್ಟಿದೆ ಗೈಸ್, ಇನ್ನೇನು ಹೇಳೋಕ್ಕೆ ಮಾತು ಬರ್ತಾಯಿಲ್ಲ. ಸೊ ನನ್ನ ಬರ್ತ್ಡೇ ಫೈನಲಾಗಿ ಒಂದು ಸ್ಮಾಲ್ ಗಿಫ್ಟ್, ಸ್ಮಾಲ್ ಅನ್ನೋದಕ್ಕಿಂತ 1.5 ಲಕ್ಷದವರೆಗೂ ಗಿಫ್ಟ್ ಬಂದಿದೆ. ಇಟ್ಸ್ ಬಿಗ್ ಇನ್ವೆಸ್ಟ್ಮೆಂಟು, ಸೆಲ್ಫ್ ಗಿಫ್ಟ್ ಅಂತಲೂ ಅನ್ಕೋಬೋದು. ನನ್ನ ಹಸ್ಬೆಂಡು ಸ್ವಲ್ಪ ಕೊಡ್ತಾರೆ. ಫೈನಲಾಗಿ ಆಯಿತು. ಸೊ ಈ ವಿಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು, ನನಗೇನಾದರೂ ಹೇಳಬೇಕಂತಂದರೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್. ನನ್ನ ಮಗಳು ಅಳ್ತಾ ಇದ್ದಾಳೆ. ಇವಾಗ ಕರ್ಕೋಬೇಕು, ಅವಳನ್ನ ಕರ್ಕೊಂಡು ಮಲಗಿಸ್ಕೋಬೇಕು. ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿದೆ, ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಾಳೆ. ಸೊ ಹೋಗ್ತೀನಿ ಗೈಸ್, ಬಾಯ್.